ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ. ಸದ್ಯ ಹೈಕಮಾಂಡ್ ಅಂಗಳದಲ್ಲಿ ಇರುವಂತಹ ಪವರ್ ಶೇರಿಂಗ್ ವಿಚಾರ ಇದೆ. ಅಂದ್ರೆ ಹೈಕಮಾಂಡ್ ಅಂಗಳಕ್ಕೆ ಶಿಫ್ಟ್ ಆಗಿದೆ ಈ ವಿಚಾರ. ಏನ್ ಬಗೆಹರಿದಿಲ್ಲ. ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮಾಡಿದ್ರು, ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ರು ಅಂತ ಮಾತ್ರಕ್ಕೆ ಪೂರ್ತಿಯಾಗಿ ಬೆಂಕಿ ಆರಿದ್ಯಾ? ಇಲ್ಲ. ಹೈಕಮಾಂಡ್ ತೀರ್ಮಾನದತ್ತ ಸಿಎಂ ಹಾಗೂ ಡಿಸಿಎಂ ಗಮನ ಹರಿಸುತ್ತಿದ್ದಾರೆ. ಸದ್ಯ ಸರ್ಕಾರಿ ಕಾರ್ಯಕಲಾಪಗಳಲ್ಲಿ ಇಬ್ರು ಕೂಡ ಬ್ಯುಸಿ ಆಗಿದ್ದಾರೆ. 2 ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರುವಂತಹ ಸಿಎಂ ಹಾಗೂ ಡಿಸಿಎಂ ಹೈ ಬುಲಾವ್ ನೀಡಿದ್ರೆ ದೆಹಲಿಗೆ ತೆರಳುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಅಲ್ಲಿವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಆಗಲಿ, ಡಿಸಿಎಂ ಡಿಕೆ ಶಿವಕುಮಾರ್ ಆಗಲಿ ಒಟ್ಟೊಟ್ಟಿಗೆ ಕೆಲಸವನ್ನ ಮಾಡ್ಕೊಂಡು ಹೋಗಬೇಕು. ಯಾಕೆಂದ್ರೆ ಈಗ ಕಾಂಗ್ರೆಸ್ ಅಂತ ಬಂದ್ರೆ ಅಲ್ಲಿ ಜೋಡೆತ್ತು ಅಂತ ಇರೋದು ಸಿಎಂ ಹಾಗೂ ಡಿಸಿಎಂ. ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಒಬ್ರಿಗೊಬ್ರು ಬೆಂಬಲಿಗರಾಗಿ ನಿಂತ್ರೆ, ಒಬ್ರಿಗೊಬ್ರು ಬೆನ್ನೆಲುಬಾಗಿ ನಿಂತ್ರೆ ಕಾಂಗ್ರೆಸ್ ಉಳಿಯುತ್ತೆ ಅನ್ನೋದು. ಹೀಗಾಗಿ ಹೈಕಮಾಂಡ್ ಕೂಡ ಸಂದೇಶ ರವಾನೆ ಮಾಡಿದೆ, ವಾರ್ನ್ ಮಾಡಿದೆ, ಇಬ್ರು ಕೂಡ ಒಬ್ರನ್ನೊಬ್ರು ಬಿಟ್ಕೊಟ್ಕೊಳ್ಬೇಡಿ, ಒಗ್ಗಟ್ಟಾಗಿರಿ ಅಂತ. ಹೀಗಾಗಿ ಈಗ ಒಗ್ಗಟ್ಟಿನ ಮಂತ್ರವನ್ನ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜಪಿಸ್ತಾ ಇದ್ದಾರೆ. ಅದರ ಭಾಗವಾಗಿನೇ ಈಗ ಅನೇಕ ಸರ್ಕಾರಿ ಕಾರ್ಯಕಲಾಪಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಆಗಾಗ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ, ಜಂಟಿ ಸುದ್ದಿಗೋಷ್ಠಿಯೂ ಆಗಿದೆ. ಬಟ್ ಇದೆಲ್ಲವೂ ಕೂಡ ಅಧಿಕಾರ ಹಂಚಿಕೆಯ ಆ ಬೆಂಕಿ ಉಂಡೆ ಆರ್ತಾ ಇದೆಲ್ಲದಕ್ಕೂ ಕಾರಣ ಆಯ್ತಾ ಅಂದ್ರೆ ಇಲ್ಲ, ಅದು ಹೈಕಮಾಂಡ್ ಅಂಗಳದಲ್ಲೇ ಇದೆ.